ಇದನ್ನೆಲ್ಲ ತಿಳ್ಕೊಂಡು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ಬೇರೆ ದಾರಿನೇ ಇಲ್ಲ. ಅಮೃತಂಗೆ ವಿಷಯ ಗೊತ್ತಾಗೋ ಹಾಗಾದ್ರೆ ಅವಳೇ ಇಲ್ದಿರೋ ಹಾಗೆ ಮುಗಿಸ್ಬಿಡ್ತೀನಿ. ಹಾಗಾಗಬಾರ್ದು ಅಂದ್ರೆ ನೀನು ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕು ಅಷ್ಟೇ. ಸರ್ಕಾರದಲ್ಲಿ ಈಗಾಗಲೇ ಬಿರುಗಾಳಿ ಎದ್ದಿದೆ. ಕ್ಯಾಬಿನೆಟ್ ಮಂತ್ರಿ ಒಬ್ಬರದು ಎತ್ತಂಗಡಿ ಆಗಿದೆ. ಈಗ ಆ ಜಾಗ ಖಾಲಿ ಇದೆ. ಆ ಜಾಗಕ್ಕೆ ಒಬ್ಬ ಪ್ರಬಲವಾದ ವ್ಯಕ್ತಿ ಬೇಕು. ನಮ್ಮ ಚೀಫ್ ಮಿನಿಸ್ಟರ್ ಸಾಹೇಬರಿಗೆ ಸೆಡ್ ಹೊಡೆಯುವಂತವ್ರು. ಅದಕ್ಕೆ ಆ ಜಾಗಕ್ಕೆ ತಾವೇ ಸರಿಯಾದ ವ್ಯಕ್ತಿ ಅಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಯಾರು? ಭಿನ್ನಮತಿಯರ ಇಲ್ಲ ಪಾರ್ಟಿ ವರಿಷ್ಠರ? ಈಗ ಭಿನ್ನಮತಿಯರಿಗೆ ಅತಿಯಾದ ಬಲ ಇರೋದು. ಭಿನ್ನಮತಿಯರು ಏನ್ ಹೇಳ್ತಾರೋ ಅದನ್ನ ಪಾರ್ಟಿ ವರಿಷ್ಠರು ಕೇಳ್ತಾರೆ. ಆ ಜಾಗಕ್ಕೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಪಡ್ತಿಲ್ಲ ಅನ್ನೋದಾದ್ರೆ ನಂದೇನು ಅಭ್ಯಂತರ ಇಲ್ಲ. ಅಯ್ಯೋ, ನಿಂದಂತೂ ಅತಿ ಕಣೆ. ಪ್ರತಿ ಮಾತಿಗೂ ಗಾಬರಿ ಆಗ್ತೀಯಾ. ಗಂಡನ್ ಮನೆಗೆ ವರದಕ್ಷಿಣೆ ಇಲ್ದೆ ಕಳಿಸ್ಬಿಟ್ಟಿದೀವಿ. ಅವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಸೀಮೆಣ್ಣೆ ಸುರಿದು ಬೆಂಕಿ ಹಚ್ಬಿಡ್ತಾರೆ ಅನ್ನೋ ಹಾಗೆ. ಮತ್ತೆ ತಕ್ಷಣ ಫೋನ್ ಮಾಡು ಅಂದೆ. ಯಾಕೆ ಗೊತ್ತಾ? ಫೋನಲ್ಲೇ ನೀನು ಬೆಂಡೆಕಾಯಿ ಗೊಜ್ಜು ಹೇಗ್ ಮಾಡೋದು ಅಂತ ಹೇಳ್ಕೊಡ್ಬೇಕು. ಅದನ್ನ ಕೇಳಿಸ್ಕೊಂತ ನಾನಿಲ್ಲಿ ಮಾಡ್ತೀನಿ. ಅಷ್ಟೇನಾ? ಏನ್ ಅಷ್ಟೇನಾ? ನನ್ಗದೆಷ್ಟು ದೊಡ್ಡ ಸಾಹಸ ಗೊತ್ತಾ? ಎಲ್ಲ ಡೀಟೇಲ್ ಆಗಿ ಹೇಳ್ಕೊಡ್ಬೇಕು ನೀನು. ಕಡಲೆ ಬೇಳೆ ಅಂದ್ರೆ ಹೇಗಿರುತ್ತೆ, ಉದ್ದಿನ ಬೇಳೆ ಅಂದ್ರೆ ಹೇಗಿರುತ್ತೆ ಅಂತೆಲ್ಲ. ಸರಿ. ಈ ನಾರಾಯಣಪ್ಪ ನಿಮಗೆ ಮಂತ್ರಿಗಿರಿ ಕೊಡಿಸೋ ಹಿನ್ನೆಲೆಯಲ್ಲಿ ಅವನ್ ಸ್ವಾರ್ಥನೂ ಇಟ್ಕೊಂಡಿರ್ತಾನೆ. ಹಾಗೆ ಈ ನಾರಾಯಣಪ್ಪ ಪರವಾಗಿಲ್ಲ ಅನ್ನುವಂತ ವ್ಯಕ್ತಿ. ಆದ್ರೆ ಇವನ್ ಜೊತೆಗಿದ್ದಾರೆ ನೋಡಿ ಎಲ್ಲ ಕಳ್ಳರು, ಸುಳ್ರು, ಮೋಸಗಾರರು. ನಿಮಗ್ ಅಧಿಕಾರ ಕೊಡಿಸಿ ತಮ್ಮ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ನೋಡ್ತಾ ಇರ್ತಾರೆ. ನಿಮ್ಗೆ ಅಧಿಕಾರ ಕೊಡಿಸ್ಬಿಟ್ಟಿರ್ತಾರೆ. ನೀವೇನು ಮಾತಾಡೋ ಹೋಗಿಲ್ಲ, ಬಿಸಿ ತುಪ್ಪ ಇದ್ದ ಹಾಗೆ. ಹಾಗಂತೀಯ? ಅಣ್ಣ, ಇಂಡಿಯನ್ ಟೀಮ್ ಅಲ್ಲಿ ಸೆಲೆಕ್ಟ್ ಆಗ್ಲಿಲ್ಲ ಅನ್ಬಿಟ್ಟು ಗಲ್ಲಿಲ್ ಕ್ರಿಕೆಟ್ ಆಡಕ್ಕಾಗತ್ತ ಅಣ್ಣ? ಯೋಚನೆ ಮಾಡಿ ನೋಡ್ತೀನಿ. ಅಮೃತ ಆರ್ಯನ ಮದುವೆ ತಪ್ಪು ಮಾಡಿದ್ಲು. ಈ ಬುದ್ಧಿ ನೀವೆಲ್ಲರೂ ಸೇರಿ ಮದುವೆ ಮಾಡಿದ್ರಲ್ಲ, ಆಗಿರ್ಬೇಕಾಗಿತ್ತು. ಎಲ್ಲ ಸೇರಿ ನನ್ನ ಬಾಯಿ ಮುಚ್ಚಿದ್ರಿ. ಅದಲ್ಲ ರೀ. ಈಗಂದ ಏನ್ ಪ್ರಯೋಜನ? ಇದನ್ನೆಲ್ಲ ನೀನ್ ನನ್ಗೆ ಯಾಕೆ ಹೇಳ್ತೀಯ ಅಂತ ನನಗೆ ಗೊತ್ತು. ದೊಡ್ಡವರು ಕ್ಷಮಿಸ್ಬಿಡಿ, ಅವ್ರಿಬ್ರನ್ನ ಮನೆ ಕರ್ಕೊಂಬನ್ನಿ ಅಂತ ಕನ್ವಿನ್ಸ್ ಮಾಡಕ್ ತಾನೆ. ಜಾಣ್ರು ನೀನು, ಅತ್ತೆ, ನರಹರಿ ಎಲ್ಲ ರಾಜಕಾರಣಿಗಳು. ನಿಮ್ಮಿಂದ ಕಲಿಬೇಕು ನಾನು ದಂಡ ದಂಡ ನೋಡು. ಇದು ಇಲ್ಲಿಗೆ ಕೊನೆ ಆಗಬೇಕು. ಅರ್ಥ ಆಯ್ತಾ? ಐಟಿ ರೈಡ್ ಅಷ್ಟೇ ಅಲ್ಲ, ಕೋರ್ಟು, ನೋಟಿಸ್ಗಳು ಅಂತ ಏನೇನ್ ಬರುತ್ತೋ ನನಗೆ ಗೊತ್ತಿಲ್ಲ. ನಾನಂತೂ ಎಲ್ಲದಕ್ಕೂ ತಯಾರಾಗಿದ್ದೀನಿ. ಹೇಗೆ? ನಮ್ ಪೇಪರ್ ಆಫೀಸ್ನಲ್ಲಿರೋ ಬೇರೆ ವ್ಯವಹಾರದ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕನಕಪುರದ ನಮ್ಮ ಫಾರ್ಮ್ ಹೌಸ್ಗೆ ಸಾಗಿಸ್ಬೇಕು. ಅಲ್ಲಿ ಪೇಪರ್ಗೆ ಸಂಬಂಧಿಸಿದಂಥ ಡಾಕ್ಯುಮೆಂಟ್ಸ್ ಮಾತ್ರ ಇರಬೇಕು. ಹಾಗೆ ನಾಳೆ ನನ್ನ ಬ್ಯಾಂಕ್ ಸೇಫ್ ಲಾಕರ್ನಿಂದ ಒಂದಷ್ಟು ಒಡವೆಗಳನ್ನ ತೆಗೆದುಕೊಡ್ತೀನಿ. ಅಮೃತನ್ ಹೆಸರಲ್ಲಿ ಒಂದು ಲಾಕರ್ನ ತಗೊಂಡು ಆ ಒಡವೆಗಳನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡ್ಬಿಡು. ಎಲ್ಲ ಲೆಕ್ಕಾಚಾರ ಹಾಕ್ಬಿಟ್ಟಿದ್ಯಾ? ಮತ್ತೆ ನರಸಿಂಹ ತನ್ನ ಸರ್ಕಾರಿ ಅಧಿಕಾರದ ತಾಕತ್ತಿನಿಂದ ತೊಂದರೆ ಕೊಡ್ತಾನೆ ಅಂದ್ರೆ ನಾನು ಅದೇ ಸರ್ಕಾರಿ ರೂಲ್ಸ್ಗಳಿಂದಲೇ ಉತ್ತರ ಕೊಡ್ತೀನಿ. ಹೋಗಕ್ಕ, ಆರ್ಯನ್ ಅಣ್ಣ ಎಷ್ಟು ಒಳ್ಳೆಯವರು, ಯಾವತ್ತೂ ಗದ್ರಿಲ್ಲ. ಅಮೃತಾಕ್ಕನ್ನ ಹೂ ನೋಡ್ಕೊಂಡಾಗ ನೋಡ್ಕೋತಾರ ಗೊತ್ತಾ? ಆರ್ಯನ್ ಎಂತ ಕೆಟ್ಟ ಮನುಷ್ಯ ಅಂತ ನಾನ್ ಹೇಳಿದ್ರು ಯಾರು ನಂಬಲ್ಲ. ದೇವ್ರೆ, ನಾನು ಏನ್ ಮಾಡ್ಲಿ? ನೀನೇ ಕಾಪಾಡಪ್ಪ.